ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಒಂದು ಹೊಸದಾದ ದೋಸೆ ರೆಸಿಪಿಯ ಜೊತೆ ಬಂದಿದ್ದೀವಿ. ಸೌತೆಕಾಯಿ ದೋಸೆಯನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನೆನ್ಸಿಟ್ಟಿರೋ ಅಕ್ಕಿಯನ್ನ ಹಾಕೋತಿದೀವಿ. ಅಕ್ಕಿನ 3 ರಿಂದ 4 ಗಂಟೆ ನೆನ್ಸಿಟ್ಟಿದ್ವಿ, ಅದನ್ನ ಮಿಕ್ಸರ್ ಜಾರ್ಗೆ ಹಾಕೋತಿದೀವಿ. ಇದರ ಜೊತೆ ನಾವೀಗ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಳ್ತಿದ್ದೀವಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ತೆಳ್ಳಗೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ತೆಗೆದಿಟ್ಕೊಂಡಿದೀವಿ. ಈಗ ನೆಕ್ಸ್ಟ್ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ಸೌತೆಕಾಯಿಯನ್ನ ಹಾಕೋಬೇಕಾಗತ್ತೆ. ಚಿಕ್ಕದಾಗಿ ಹೆಚ್ಕೊಂಡಿದೀವಿ. ಸೌತೆಕಾಯಿಯನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಹಾಗೆ ಬೆಲ್ಲವನ್ನು ಕೂಡ ಇದಕ್ಕೆ ಹಾಕೊಂಡಿದೀವಿ. ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಆಗ್ಲೇ ನಾವೇನು ಅಕ್ಕಿಯನ್ನ ರುಬ್ಕೊಂಡಿದ್ವು ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಯಾವಾಗ್ಲೂ ಮಾಡೋ ದೋಸೆಗಳಿಗಿಂತ ಸ್ವಲ್ಪ ತೆಳ್ಳಗೆ ಹಿಟ್ಟನ್ನ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವು ತವಾ ಏನಿರೋದು ದೋಸೆ ತವಾ, ಅದಕ್ಕೆ ಎಣ್ಣೆಯನ್ನ ಹಾಕೊಂಡಿದೀವಿ. ಈ ರೀತಿ ಹಿಟ್ಟನ್ನ ಹಾಕೋಬೇಕಾಗತ್ತೆ. ನಾವು ನೀರ್ ದೋಸೆಗೆ ಯಾವ ರೀತಿ ಹಾಕೋತೀವೋ ಅದೇ ರೀತಿ. ನೀವು ನೀರ್ ದೋಸೆ ವಿಡಿಯೋನ ನೋಡಿಲ್ಲ ಅಂದ್ರೆ ಅದು ಕೂಡ ನಮ್ಮ ಚಾನೆಲ್ ನಲ್ಲಿದೆ, ಅದನ್ನು ಕೂಡ ನೋಡಿ. ಈ ರೀತಿ ಮುಚ್ಚಿ ಇಡ್ಬೇಕಾಗತ್ತೆ. ಒಂದು ಕಡೆ ಚೆನ್ನಾಗಿ ಬೆಂದ ನಂತರ ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸಬೇಕು. ಇದನ್ನ ದೋಸೆ ತುಂಬಾ ತೆಳ್ಳಗಿರೋದ್ರಿಂದ ಇದನ್ನ ಹುಷಾರಾಗಿ ತಿರುವು ಹಾಕ್ಬೇಕಾಗತ್ತೆ. ಈ ರೀತಿ ಎರಡು ಕಡೆ ಚೆನ್ನಾಗಿ ಬೇಯಿಸಿದ ನಂತರ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದೀವಿ. ಈಗ ಸೌತೆಕಾಯಿ ದೋಸೆ ರೆಡಿ ಆಗಿದೆ. ಸೌತೆಕಾಯಿ ದೋಸೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿದೆ, ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.